ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ. ಗಂಗಾವತಿ ವಿವೇಕ ಭಾರತಿ ವಿದ್ಯಾ ಕೇಂದ್ರ ಸಂಸ್ಥೆಯಲ್ಲಿ 76ನೇಯ ಗಣರಾಜ್ಯೋತ್ಸವ ಆಚರಣೆ. ಅಶೋಕಪ್ಪ ವಿವೇಕ ಭಾರತಿ ವಿದ್ಯಾ ಕೇಂದ್ರ ಸಂಸ್ಥೆಯ ಶಾಲೆಯ ಅಧ್ಯಕ್ಷರು ಮಾತನಾಡಿ, ಭಾರತೀಯ ಗಣರಾಜ್ಯೋತ್ಸವ ಪ್ರತಿ ವರ್ಷದ ಜನವರಿ 26ರಂದು ಆಚರಿಸಲಾಗುವ ದಿನಾಚರಣೆ. ಭಾರತದಲ್ಲಿ ಸಂವಿಧಾನ ಜಾರಿಗೆ ಬಂದು ಭಾರತವು ಗಣರಾಜ್ಯವಾದದ್ದು ಜನವರಿ 26, 1950ರಂದು. ಇದರ ಪ್ರಯುಕ್ತ ಈ ದಿನವನ್ನು ಗಣರಾಜ್ಯೋತ್ಸವವಾಗಿ ಆಚರಿಸಲಾಗುತ್ತದೆ. ಜನವರಿ 26 ಭಾರತದಾದ್ಯಂತ ಸರ್ಕಾರಿ ರಜಾ ದಿನ. ಸಾಮಾನ್ಯವಾಗಿ ಪ್ರಾಥಮಿಕ, ಪ್ರೌಢಶಾಲೆಗಳಲ್ಲಿ ಇದರ ಪ್ರಯುಕ್ತ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದು ಸಹಜ. ನಮ್ಮ ವಿವೇಕ ಭಾರತಿ ವಿದ್ಯಾ ಕೇಂದ್ರ ಸಂಸ್ಥೆಯ ವಿದ್ಯಾರ್ಥಿಗಳು ಲೆಜಿಮ್ ಡಾನ್ಸ್, ಡಂಬಲ್ ಡಾನ್ಸ್ ಮತ್ತು ಸಂವಿಧಾನದ ಕುರಿತು ಭಾಷಣ ಜೊತೆಗೆ ನೃತ್ಯ ಪ್ರದರ್ಶನ ಮಾಡಿ ವಿದ್ಯಾರ್ಥಿಗಳು, ಪಾಲಕರಿಗೆ ಮನವೊಲಿಸಿ ಮತ್ತು ಶಾಲಾ ವ್ಯವಸ್ಥಾಪಕರು, ಪ್ರಾಂಶುಪಾಲರು, ನಮ್ಮ ಶಿಕ್ಷಕ ವೃಂದದವರ ಮನಸ್ಸುಗಳ ಗೆದ್ದು ಪ್ರದರ್ಶನವನ್ನು ನೀಡಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಮೆತ್ತಿಗೆಯಿಂದ ಚಪ್ಪಾಳೆ ತಟ್ಟುವುದರ ಮೂಲಕ ಹೇಳಿದರು. ಈ ಸಂದರ್ಭದಲ್ಲಿ ಶಾಲೆಯ ವ್ಯವಸ್ಥಾಪಕರು, ಶಾಲೆಯ ಶಿಕ್ಷಕ ವೃಂದದವರು ಹಾಗೂ ಶಾಲಾ ವಿದ್ಯಾರ್ಥಿಗಳ ಪಾಲಕರು ಇನ್ನಿತರರು ಇದ್ದರು. ಉಪವಿಷ ಧ್ವಜವಂದನೆಯನ್ನ ನೆರವೇರಿಸಿಕೊಟ್ಟಿರ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ, ನಾನು ಭಾರತೀಯ ಮೊದಲನೆಯದಾಗಿ ಮತ್ತು ಕೊನೆಯದಾಗಿ ಎನ್ನುವ ಉಕ್ತಿಯಂತೆ ಇಂದಿನ ಗಣರಾಜ್ಯೋತ್ಸವ ಆಚರಣೆಯ ಸಂದರ್ಭದಲ್ಲಿ ತನ್ನ ತೊದಲು ನುಡಿಗಳಿಂದ ಭಾಷಣವನ್ನು ಮಾಡಲು ಆಗಮಿಸಿರ್ತಕ್ಕಂತಹ ಸೃಷ್ಟಿ ಇವಳಿಂದ ತೊದಲು ನುಡಿಗಳ ಭಾಷಣ. ವೇದಿಕೆ ಮೇಲಿರುವ ಗುರುಹಿರಿಯರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ ಮತ್ತು ಸ್ನೇಹಿತರೆ, ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ನಮ್ಮ ಸಂವಿಧಾನವು ಜನವರಿ 26, 1950ರಲ್ಲಿ ಜಾರಿಗೆ ಬಂದಿತು. ಆದ್ದರಿಂದ ನಾವು ಪ್ರತಿ ವರ್ಷ ಜನವರಿ 26 ಗಣರಾಜ್ಯೋತ್ಸವವನ್ನು ಆಚರಿಸುತ್ತೇವೆ ಎಂದು ಕರೆಯುತ್ತಾರೆ. ಆ ಸಂವಿಧಾನಕ್ಕೆ ನಾವೆಲ್ಲರೂ ಗೌರವ ಕೊಡೋಣ ಎಂದು ಹೇಳಿ ನನ್ನ ಚಿಕ್ಕ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್. ಸೃಷ್ಟಿ ಈ ಮುದ್ದು ವಿದ್ಯಾರ್ಥಿನಿಗೆ ಗುರುಗಳೇ ಮತ್ತು ನನ್ನ ಪ್ರೀತಿಯ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು. ಬ್ರಿಟಿಷರು ಈ ದೇಶವನ್ನು ಬಿಟ್ಟು ತೊಲಗಿದರು. ಮುಂದೆ ನಾವೇ ನಮ್ಮ ದೇಶವನ್ನು ನೋಡಿಕೊಳ್ಳಬೇಕಾಗಿತ್ತು. ಈ ದೇಶವು ದೊಡ್ಡದಾಗಿತ್ತು. 36 ಕೋಟಿ ಜನರು ಈ ದೇಶದಲ್ಲಿದ್ದರು. ಈ ದೇಶವು ಬಡತನದಲ್ಲಿತ್ತು. ಈ ದೇಶವು ಹಿಂದುಳಿದಿತ್ತು. ಭಾರತವನ್ನು ಚೆನ್ನಾಗಿ ಮಾಡಲು ಕಾನೂನನ್ನು ರಚಿಸುವ ಅವಶ್ಯಕತೆ ಇತ್ತು. ಹೀಗಾಗಿ ಡಾಕ್ಟರ್ ಅಂಬೇಡ್ಕರ್ ಒಂದು ಪುಸ್ತಕವನ್ನು ಬರೆದರು. ಅದೇ ಭಾರತದ ಸಂವಿಧಾನ. ಭಾರತದ ಸಂವಿಧಾನವು ಇಂದಿಗೆ 75 ವರ್ಷಗಳ ಹಿಂದೆ ಜಾರಿಗೆ ಬಂದಿತು. ಭಾರತದ ಸಂವಿಧಾನದಿಂದಾಗಿ
ಬಡವರು ಚೆನ್ನಾಗಿ ಆದರು. ಎಲ್ಲರಿಗೂ ಓದು ಬರಹ ಸಿಕ್ಕಿತು. ಎಲ್ಲ ಭಾರತೀಯರು ಸಮಾನರಾದರು. ಧನ್ಯವಾದಗಳು. ಎಲ್ಲರಿಗೂ ಶುಭೋದಯ. ವೇದಿಕೆ ಮೇಲೆ ಇರುವ ಹಿರಿಯರೇ ಮತ್ತು ನನ್ನ ಗುರುಗಳೇ ಮತ್ತು ನನ್ನ ಪ್ರೀತಿಯ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. 1947 ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತ್ತು. ಬ್ರಿಟಿಷರು ಈ ದೇಶವನ್ನು ಬಿಟ್ಟು ತೊಲಗಿದರು. ಮುಂದೆ ನಾವೇ ನಮ್ಮ ದೇಶವನ್ನು ಚೆನ್ನಾಗಿ ನೋಡಿಕೊಳ್ಳಬೇಕಾಗಿತ್ತು. ಧನ್ಯವಾದಗಳು. ಹೆಸರು ಶ್ರೀನಿವಾಸ. ನಾನು 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ವೇದಿಕೆಯ ಮೇಲೆ ಆಸೀನರಾಗಿರುವ ಗಣ್ಯಮಾನ್ಯರೇ, ಗುರುಗಳೇ ಹಾಗೂ ನನ್ನ ಸ್ನೇಹಿತರೇ, ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಈ ದಿನವನ್ನು ಪ್ರತಿ ವರ್ಷ ಜನವರಿ 26ರಂದು ಆಚರಿಸುತ್ತೇವೆ. ಗಣರಾಜ್ಯೋತ್ಸವವು ನಮ್ಮ ರಾಷ್ಟ್ರೀಯ ಹಬ್ಬವಾಗಿದೆ. ನಮ್ಮ ಸಂವಿಧಾನವು ವಿಶ್ವದ ದೊಡ್ಡ ಲಿಖಿತ ಸಂವಿಧಾನವಾಗಿದೆ. ಇದನ್ನು ರಚಿಸಲು 2 ವರ್ಷ 11 ತಿಂಗಳು ಮತ್ತು 18 ದಿನಗಳು ಬೇಕಾಯಿತು. ಗಣರಾಜ್ಯೋತ್ಸವ ಭಾರತದ ಪ್ರತಿಯೊಬ್ಬರಲ್ಲಿ ಏಕತೆಯ ಭಾವನೆಯನ್ನು ಬೆಳೆಸುತ್ತದೆ ಎಂದು ತಿಳಿಸುತ್ತಾ ನನ್ನ ಈ ಭಾಷಣವನ್ನು ಮುಗಿಸುತ್ತೇನೆ. ಭಾರತ ಮಾತೆಗೆ ಜಯವಾಗಲಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹಿರಿಯರೇ ಮತ್ತು ನಮ್ಮ ಪ್ರೀತಿಯನ್ನ ತಗೊಂಡರೆ ಅಕ್ಕ ತಂಗಿಯರೇ, ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಇಂದು ನಮ್ಮ ಸಂವಿಧಾನವು ಜನವರಿ 26, 1950 ಜಾರಿಗೆ ಬಂದಿತ್ತು. ಆದ್ದರಿಂದ ಜನವರಿ 26 ಗಣರಾಜ್ಯೋತ್ಸವವನ್ನು ಆಚರಿಸುತ್ತೇವೆ. ಧನ್ಯವಾದಗಳು. ಪ್ರೌಢಶಾಲೆಯ ವಿದ್ಯಾರ್ಥಿನಿಯರಿಂದ
ದೀಪಿಕಾ. ಸಾಲು ಸರಿ ಮಾಡಿಕೊಳ್ರಿ, ಗಡಿ ಬಿಡಿ ಬೇಡ. ಚೆನ್ನಾಗಿ ಮಾಡ್ಬೇಕು. ನಿಧಾನ ಆರಾಮ ಮಾಡ್ಬೇಕು. ಸ್ವಪ್ನ ತಳ್ಳಿ. ಅವಸರ ಮಾಡಬೇಡ. ಎಲ್ಲ ಕಡೆ ಅಡ್ಡಾಡಿ ಸ್ಕೌಟ್ ವಿದ್ಯಾರ್ಥಿಗಳು ದೂರ ಇರಬೇಕು.
ಡಂಬಲ್ ನೃತ್ಯವನ್ನ ನೀಡಿರ್ತಕ್ಕಂತಹ ಪ್ರಾಥಮಿಕ ವಿಭಾಗದ 5, 6 ಮತ್ತು 7ನೇ ತರಗತಿಯ ಎಲ್ಲ ವಿದ್ಯಾರ್ಥಿನಿಯರಿಗೆ ತುಂಬು ಹೃದಯದ ಧನ್ಯವಾದಗಳು. ಆಚರಿಸಲಾಗುತ್ತದೆ. ಇದು ಭಾರತದ ರಾಷ್ಟ್ರೀಯ ಹಬ್ಬವಾಗಿದೆ. ಭಾರತದ ಸಂವಿಧಾನವು 26 ಜನವರಿ 1950ರಂದು ಜಾರಿಗೆ ಬಂದಿತ್ತು. ಸಂವಿಧಾನವು ಭಾರತದ ಸರ್ವೋಚ್ಚ ಕಾನೂನು. ಭಾರತೀಯ ಸಂವಿಧಾನವು ವಿಶ್ವದಲ್ಲಿ ಅತಿ ದೊಡ್ಡ ಲಿಖಿತ ಸಂವಿಧಾನವಾದವು. ನಮ್ಮ ಸಂವಿಧಾನವನ್ನು 2 ವರ್ಷ 11 ತಿಂಗಳು ಮತ್ತು 15 ದಿನಗಳಲ್ಲಿ ಪೂರ್ಣಗೊಳಿಸಲಾಯಿತು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರನ್ನು ಭಾರತೀಯ ಸಂವಿಧಾನದ ಪಿತಾಮಹ ಎಂದು ಕರೆಯಲಾಗುತ್ತದೆ. ಭಾರತ ಈ ದಿನದಂದು ಜಾತ್ಯತೀತ ಮತ್ತು ಪ್ರಜಾಪ್ರಭುತ್ವ ರಾಷ್ಟ್ರವಾಯಿತು. ಗಣರಾಜ್ಯೋತ್ಸವದ ಪ್ರಧಾನ ಆಚರಣೆಯನ್ನು ನವದೆಹಲಿಯ ರಾಜಪಥದಲ್ಲಿ ನಡೆಸಲಾಗುತ್ತದೆ. ಈ ಆಚರಣೆಯಲ್ಲಿ ಭಾರತದ ರಾಷ್ಟ್ರಪತಿಗಳು ರಾಷ್ಟ್ರಧ್ವಜವನ್ನು ಹಾರಿಸುತ್ತಾರೆ. ಹೊಸದಿಲ್ಲಿಯ ಭಾರತೀಯ ಗೇಟ್ನಲ್ಲಿ ದೊಡ್ಡ ಮೆರವಣಿಗೆಯನ್ನು ನಡೆಸಲಾಗುತ್ತದೆ. ಶಾಲಾ ಕಾಲೇಜುಗಳಲ್ಲಿ ಭಾರತದ ಈ ದಿನದಂದು ವಿವಿಧ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತದೆ. ಗಣರಾಜ್ಯೋತ್ಸವವು ನಮಗೆ ಹೆಮ್ಮೆಯ ಸಂಕೇತವಾಗಿದೆ. ಈ 2025 ಗಣರಾಜ್ಯೋತ್ಸವದ ಇಂಡೋನೇಷ್ಯಾದ ಅಧ್ಯಕ್ಷ ಎಚ್.ಸಿ. ಪ್ರಭು ಸುಬಿಯಾಂಟೋ ಅವರನ್ನು ಮುಖ್ಯ ಅತಿಥಿಯಾಗಿ ಆಹ್ವಾನಿಸಲಾಗಿದೆ. ಇಂದು ರಾಷ್ಟ್ರೀಯ ರಾಜದಿನವಾಗಿದೆ. ಈ ದಿನದಂದು ಭಾರತದ ಜನರು ಮತ್ತು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಗೌರವ ಸಲ್ಲಿಸುತ್ತಾರೆ. ನಾವು ನಮ್ಮ ಸಂವಿಧಾನ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಗೌರವ ಸಲ್ಲಿಸುತ್ತೇವೆ. ಇದು ದೇಶಭಕ್ತಿಯನ್ನು ಮತ್ತು ರಾಷ್ಟ್ರಗೀತೆಯನ್ನು ಅನುಸರಿಸಲು ಒಂದು ದಿನವಾಗಿದೆ. ಗಣರಾಜ್ಯೋತ್ಸವವು ಭಾರತಾದ್ಯಂತ ಅತ್ಯಂತ ಗೌರವ ಹೆಮ್ಮೆಯಿಂದ ಆಚರಿಸಲಾಗುತ್ತದೆ. ಗಣರಾಜ್ಯೋತ್ಸವವು ಏಕತೆ, ಸಮಾನತೆ, ಸಾಮರಸ್ಯದ ಸಂದೇಶವನ್ನು ನೀಡುತ್ತದೆ. ಗಣರಾಜ್ಯೋತ್ಸವದ ಕುರಿತು ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆಗಳು. ಭಾರತ ಮಾತಾ ಕಿ ಜೈ. 5ನೇ ತರಗತಿಯ ಧನಲಕ್ಷ್ಮಿ ಈ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ನಮ್ಮ ಶಾಲೆಯ ಪಾಲಕರು ಆಗಿರುವ ಹಾಗೂ ಕನಸು ಚಾನೆಲ್ನ ರಿಪೋರ್ಟರ್ ಆಗಿರ್ತಕ್ಕಂತಹ ರಾಮಕೃಷ್ಣ ಸರ್, ಇವರು ಎಷ್ಟೋ ನಮ್ಮ ಶಾಲೆಯ ಪ್ರತಿ ಕಾರ್ಯಕ್ರಮಕ್ಕೂ ಬಂದು ಉತ್ಸಾಹವನ್ನ ನೀಡಿರ್ತಕ್ಕಂಥ ಮತ್ತು ವಿಷಯಗಳನ್ನ ಎಲ್ಲ ಕಡೆ ಹರಿಯುವಂತೆ ಮಾಡಿರ್ತಕ್ಕಂತಹ ಶ್ರೀ ರಾಮಕೃಷ್ಣ ಸರ್ ಇವರಿಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಅಶೋಕ್ ಸರ್ ಅವರು ಅವರಿಗೆ ನೆನಪಿನ ಕಾಣಿಕೆ ಹಾಗೂ ಪುಷ್ಪವನ್ನ ನೀಡೋದ್ರ ಮೂಲಕ ಗೌರವಿಸಬೇಕಂತ ಹೇಳಿ ಕೇಳ್ಕೊಳ್ತಾರೆ. India is a very democratic country in the world. The Indian Constitution is the longest in the world. Guarantees fundamental rights. Bow to the very citizen. Jai Hind. ಈ ಮೊಹಮ್ಮದ್ ಕೈಫ್ ವಿದ್ಯಾರ್ಥಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳ ಸಭೆಗಳು ಹಾಗೂ ನನ್ನ ಸ್ನೇಹಿತರು 1950
ಜಾರಿಗೆ ಬಂದಿತು. ಆದರೆ ಸಂವಿಧಾನಕ್ಕೆ ಪ್ರತಿ ವರ್ಷ ಜನವರಿ 26ರಂದು ಭಾರತ ರಾಷ್ಟ್ರಾದ್ಯಂತ ಗಣರಾಜ್ಯ ದಿನವನ್ನು ಆಚರಿಸುತ್ತಾರೆ. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು. ಈ ದೇಶವನ್ನು ಬಿಟ್ಟು ಮುಂದೆ ನಮ್ಮ ದೇಶವನ್ನು ಚೆನ್ನಾಗಿ ನಡೆಸಿಕೊಂಡಿದೆ. ಅದು ನಮ್ಮಲ್ಲಿದೆ. ಹೀಗಾಗಿ ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನ ರಚಿಸಿದ್ದಾರೆ. ಆದರೆ ಒಂದೇ ದೇಶದ ಮೂಲಭೂತ ಕಾನೂನಿರುವ ಪುಸ್ತಕವನ್ನು ರಚಿಸಿದ್ದಾರೆ. ಆ ಸಂವಿಧಾನವನ್ನು ಮಕ್ಕಳು ವಿಪರೀತ ಮಾತಾಡ್ತಾರೆ ಸರ್. ಯಾಕೆ ಮಾತಾಡೋಕಿದ್ರೆ ಜನವರಿ 26ರಂದು ಜಾರಿಗೆ ತಂದ ವಿಷಯಗಳನ್ನು ಚಿಕ್ಕ ಭಾಷಣಕ್ಕೆ ವಿರಾಮ ನೀಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶುಭಾಶಯಗಳು. ಇಂದು ನಾವು ಜನವರಿ 26, 2025 76ನೇ ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಬ್ರಿಟಿಷ್ ಆಳ್ವಿಕೆಯಿಂದ ನಮ್ಮ ದೇಶ 1947, ಸ್ವತಂತ್ರವಾದ ಬಾಳಿಕೆ 1950. ಜನವರಿ 26 ಸಂವಿಧಾನವನ್ನು ಅಂಗೀಕರಿಸಿ ಅನ್ವಯಿಸಿಕೊಂಡಿತು. ಈ ದಿನದಂದು ಭಾರತವು ತನ್ನನ್ನು ತಾನು ಸಾರ್ವಭೌಮ ಪ್ರಜಾಪ್ರಭುತ್ವಕ್ಕೆ ಮತ್ತು ಗಣರಾಜ್ಯ ರಾಜ್ಯವೆಂದು ಘೋಷಿಸಿಕೊಂಡಿತು. ಪ್ರಜಾಪ್ರಭುತ್ವಕ್ಕೆ ಇನ್ನೊಂದು ಹೆಸರೇ ಭಾರತದ ವಿಶ್ವದಲ್ಲೇ ಅತಿ ದೊಡ್ಡ ಲಿಖಿತ ಸಂವಿಧಾನ ಹೊಂದಿರುವ ದೇಶ ನಮ್ಮ ಭಾರತ ಎಂಬುದು ನಮಗೆ ಹೆಮ್ಮೆ. 1950 ಜನವರಿ 26 ಭಾರತ ಸಂವಿಧಾನ ಜಾರಿಗೆ ಬರುತ್ತದೆ. ಧನ್ಯವಾದಗಳು. Teacher, parents and all my dear friends. First of all, I wish you a very happy Republic Day. Today is 26th January. We are all celebrating 76th Republic Day. Republic Day is the national festival of India. We celebrate this day since 1915 Constitution of India. The Constitution of India, Supreme Law of the Constitution, the rest written by ಪೋಷಕರೇ, ಎಲ್ಲರಿಗೂ 76ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ವೇದಿಕೆಯ ಮೇಲೆ ಆಸೀನರಾಗಿರುವ ಗಣ್ಯಮಾನ್ಯರೇ, ಗುರುವೃಂದವೇ ಹಾಗೂ ನನ್ನ ಪ್ರೀತಿಯ ಸ್ನೇಹಿತರೆ, ಎಲ್ಲರಿಗೂ 76ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ಧನ್ಯವಾದ. ಗಣ್ಯಮಾನ್ಯರೇ, ಗುರುವೃಂದವೇ, ಪ್ರೀತಿಯ ಸ್ನೇಹಿತರೆ, ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ನನ್ನ ಈ ಭಾಷಣದಲ್ಲಿ ಗಣರಾಜ್ಯೋತ್ಸವದ ಬಗ್ಗೆ ಮಾತನಾಡಲು ಬಯಸುತ್ತೇನೆ. ಭಾರತ ಸಂವಿಧಾನವು ಅಂಗೀಕಾರವಾಗಿದ್ದು 1949 ನವೆಂಬರ್ 26ರಂದೇ ಆದರೂ ಅನುಷ್ಠಾನಕ್ಕೆ ತಂದಿದ್ದು ಜನವರಿ 1950 ಜನವರಿ 26ರಂದು. ಈ ದಿನವನ್ನು ನಾವು ಗಣರಾಜ್ಯೋತ್ಸವ ದಿನವನ್ನಾಗಿ ಆಚರಿಸಲಾಗುತ್ತದೆ. ಧನ್ಯವಾದಗಳು. ಈ ದಿನವನ್ನು ಪ್ರತಿ ವರ್ಷ ಜನವರಿ 26ರಂದು ಆಚರಿಸುತ್ತೇವೆ. ಗಣರಾಜ್ಯೋತ್ಸವ ಭಾರತೀಯ ರಾಷ್ಟ್ರೀಯ ಹಬ್ಬವಾಗಿದೆ. ಇಂದು ನಾವೆಲ್ಲರೂ ಸಂತಸ ಹಾಗೂ ಸಂಭ್ರಮ ಪಡುವ ದಿನವಾಗಿದೆ. ಏಕೆಂದರೆ ನಮ್ಮ ಸಂವಿಧಾನವು ಜಾರಿಗೆ ಬಂದ ದಿನವಿದ್ದು 1950 ಜನವರಿ 26ರಂದು ಗಣರಾಜ್ಯೋತ್ಸವದ ಆರಂಭದ ದಿನವಾಗಿದೆ. ಆದ್ದರಿಂದ ಈ ದಿನವನ್ನು ದೇಶದೆಲ್ಲೆಡೆ ಗೌರವದಿಂದ ಆಚರಿಸುತ್ತಾರೆ. ಸಂವಿಧಾನಕ್ಕಾಗಿ ಸ್ಮರಿಸಿದ ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರನ್ನು ಸ್ಮರಿಸುವ ಮತ್ತು ಅವರ ಪಟ್ಟ ಶ್ರಮದ ಬಗ್ಗೆ ತಿಳಿಯುವ ದಿನವಾಗಿದೆ. ನಮ್ಮ ಸಂವಿಧಾನವು ವಿಶ್ವದ ದೊಡ್ಡ ಲಿಖಿತ ಸಂವಿಧಾನವಾಗಿದೆ. ಇದನ್ನು ರಚಿಸಲು 2 ವರ್ಷ 11 ತಿಂಗಳು 18 ದಿನಗಳು ಬೇಕಾಯಿತು. ಗಣರಾಜ್ಯೋತ್ಸವವು ಭಾರತೀಯ
ಪ್ರತಿಯೊಬ್ಬರಲ್ಲಿ ಏಕತೆ ಬೆಳೆಸುವ ಮತ್ತು ರಾಷ್ಟ್ರೀಯತೆ ಭಾವನೆಯನ್ನು ಬೆಳೆಸುತ್ತದೆ. ಭಾರತ ಸಂವಿಧಾನ ಜಾರಿಗೆ ಬಂದ ನಂತರ ಸುದೀರ್ಘ ವರ್ಷಗಳ ಸ್ವತಂತ್ರ ಹೋರಾಟದ ನಂತರ ಭಾರತವನ್ನು ಗಣರಾಜ್ಯವೆಂದೇ ಘೋಷಿಸಿದಾಗಿನಿಂದ ಪ್ರತಿಯೊಬ್ಬರೂ ಈ ದಿನವು ಬಹಳ ಮಹತ್ವದಾಗಿದೆ. ಭಾರತ ಸಂವಿಧಾನ ಇತಿಹಾಸ ಆಗಸ್ಟ್ 28, 1947ರಂದು ನಡೆದ ಸಭೆಯಲ್ಲಿ ಭಾರತಕ್ಕೆ ಶಾಶ್ವತ ಸಂವಿಧಾನವನ್ನು ರಚಿಸಲು ಕರಡು ಸಮಿತಿಯನ್ನು ನೇಮಿಸಲು ನಿರ್ಧರಿಸಲಾಯಿತು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರನ್ನು ಕರಡು ರಚನಾ ಸಮಿತಿಯಲ್ಲಿ ಅಧ್ಯಕ್ಷರನ್ನಾಗಿ ಮಾಡಲಾಯಿತು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ನವೆಂಬರ್ 4, 1947ರಂದು ಅಸ್ಸಾಂಗೆ ಭಾರತ ಸಂವಿಧಾನವನ್ನು ರಚಿಸಿದರು. ಗಣರಾಜ್ಯೋತ್ಸವ ಭಾರತ ರಾಷ್ಟ್ರೀಯ ರಜಾದಿನವಾಗಿದ್ದು ಮಕ್ಕಳು ಈ ಗಣರಾಜ್ಯೋತ್ಸವ ದಿನವನ್ನು ಗಣರಾಜ್ಯೋತ್ಸವ ಶಾಲೆಯಲ್ಲಿ ಭಾಗವಹಿಸುತ್ತಾರೆ ಎಂದು ಹೇಳಿ ನಾನು ಚಿಕ್ಕ ವಯಸ್ಸನ್ನು ಮುಗಿಸುತ್ತೇನೆ. ಜೈ ಕರ್ನಾಟಕ ಮಾತೆ. ಗಣ್ಯಮಾನ್ಯರೇ, ಮುಖ್ಯ ಗುರುಗಳೇ, ಶಿಕ್ಷಕರೇ ಹಾಗೂ ನನ್ನ ಎಲ್ಲ ಸಹಪಾಠಿಗಳೇ, ಬೆಳಗಿನ ಶುಭೋದಯ ಹಾಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ನಾನು ಈ ಭಾಷಣದಲ್ಲಿ ಗಣರಾಜ್ಯೋತ್ಸವದ ಬಗ್ಗೆ ಮಾತನಾಡಲು ಬಯಸುತ್ತೇನೆ. ಭಾರತದ ಸಂವಿಧಾನವು ಅಂಗೀಕರಿಸಲಾಗಿತ್ತು 1949 ನವೆಂಬರ್ 26ರಂದು. ಆದರೂ ಅನುಷ್ಠಾನಕ್ಕೆ ತಂದಿತ್ತು 1950 ಜನವರಿ 26ರಂದು. ಈ ದಿನವನ್ನು ಗಣರಾಜ್ಯೋತ್ಸವದ ದಿನವಾಗಿ ಆಚರಿಸಲಾಗುತ್ತದೆ. ಭಾರತದ ಸಂವಿಧಾನ ಜನರನ್ನು ಸರ್ವರಿಗೂ ಸಮಾನತೆ ಒದಗಿಸಲಾಗಿದೆ. ಮೂಲಭೂತ ಹಕ್ಕುಗಳು, ಕರ್ತವ್ಯಗಳನ್ನು ನೀಡಲಾಗಿದೆ. ಭಾರತದ ಸಂವಿಧಾನದ ಜನರನ್ನು ಬಹುದೊಡ್ಡ ಬಲ ನಮ್ಮ ಸಂವಿಧಾನ ನಮ್ಮೆಲ್ಲರನ್ನು ರಕ್ಷಿಸುವ ಸಂವಿಧಾನವಾಗಿದೆ. ಕಾನೂನು ಎಂದು ತಿಳಿಸಿದರೆ ತಪ್ಪಾಗದು. ಸಂವಿಧಾನಕ್ಕಾಗಿ ಸ್ಮರಿಸಿದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಇವರು ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಇವರ ಸ್ಮರಣೆ ಬಗ್ಗೆ ಶ್ರಮದ ಬಗ್ಗೆ ತಿಳಿಸುವ ದಿನವಾಗಿದೆ. ನಮ್ಮ ಸಂವಿಧಾನವು ವಿಶ್ವ ದೊಡ್ಡ ಲಿಖಿತ ಸಂವಿಧಾನವಾಗಿದೆ. ಇದನ್ನು ರಚಿಸಲು 2 ವರ್ಷ 11 ತಿಂಗಳು 18 ದಿನಗಳು ಬೇಕಾಯಿತು. ಗಣರಾಜ್ಯೋತ್ಸವದ ಭಾರತದ ಪ್ರತಿಯೊಬ್ಬರಲ್ಲಿ ಏಕತೆ ಬೆಳೆಸುತ್ತದೆ ಮತ್ತು ರಾಷ್ಟ್ರೀಯ ಭಾವೈಕ್ಯತೆ ಬೆಳೆಸುತ್ತದೆ ಎಂದು ಹೇಳಿ ನನ್ನ ಚಿಕ್ಕ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮತ್ತು ಧನ್ಯವಾದಗಳು. ಲಕ್ಷ್ಮಿ ಈ ವಿದ್ಯಾರ್ಥಿನಿಗೆ ಧನ್ಯವಾದಗಳು. ನಂತರದಲ್ಲಿ 10ನೇ ತರಗತಿಯಿಂದ ಲತಾ. ವೇದಿಕೆ ಮೇಲೆ ಆಸೀನರಾಗಿರುವ ಗಣ್ಯಮಾನ್ಯರೇ, ಗುರುವಿಂದರೇ ಹಾಗೂ ನನ್ನ ಪ್ರೀತಿಯ ಸೋದರ ಸೋದರಿಯರೇ, ತಮಗೆಲ್ಲರಿಗೂ ಗಣರಾಜ್ಯೋತ್ಸವ ಶುಭಾಶಯ. ನಾವಿಂದು 76ನೇ ಗಣರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ. ಭಾರತ ಪ್ರಜಾಪ್ರಭುತ್ವ ರಾಷ್ಟ್ರೀಯವಾದ ದಿನ ಮತ್ತು ಸಂವಿಧಾನ ಅಸ್ತಿತ್ವಕ್ಕೆ ಬಂದ ದಿನಾಚರಣೆಯನ್ನು ಗಣರಾಜ್ಯೋತ್ಸವ ದಿನಾಚರಣೆ ಎಂದು ಆಚರಿಸುತ್ತೇವೆ. ಭಾರತ ಸಂವಿಧಾನವನ್ನು ಅಂಗೀಕರಿಸಿದ ನೆನಪಿಗಾಗಿ ಈ ದಿನಾಚರಣೆಯನ್ನು ಆಚರಿಸುತ್ತೇವೆ. ಭಾರತವು ತನ್ನನ್ನು ತಾನು ಸಾರ್ವಭೌಮ ಪ್ರಜಾಪ್ರಭುತ್ವ ರಾಜ್ಯವೆಂದು ಅಂಗೀಕರಿಸಿಕೊಂಡಿತು. ಪ್ರಜಾಪ್ರಭುತ್ವವೆಂದರೆ ಪ್ರಜೆಗಳಿಗೋಸ್ಕರ ಇರುವ ಆಡಳಿತ. ಭಾರತ ಸಂವಿಧಾನವು ಪ್ರಜಾಪ್ರಭುತ್ವ ಮತ್ತು ಜಾತ್ಯತೀತ ರಾಷ್ಟ್ರವನ್ನು ಪ್ರತಿಪಾದಿಸುತ್ತದೆ. ಸಂವಿಧಾನವು ಶಾಸಕಾಂಗ ಮತ್ತು ಕಾರ್ಯಾಂಗ ನ್ಯಾಯಾಂಗಗಳನ್ನು 3 ಮುಖ್ಯ ವಿಭಾಗಗಳಾಗಿ ವಿಭಜಿಸುತ್ತದೆ. ಭಾರತ ಸರ್ಕಾರ ಯಾವುದೇ ಒಂದು ಕಾನೂನು ಸಂವಿಧಾನಕ್ಕೆ ಅನುಗುಣವಾಗಿರಬೇಕು ಎಂಬ ನಿಯಮವಿದೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಕರಡು ಸಮಿತಿ ಅಧ್ಯಕ್ಷರು ಮತ್ತು ಸಂವಿಧಾನದ ಪಿತಾಮಹ ಎಂದೇ ಪ್ರಸಿದ್ಧರಾದರು. ದೇಶದ ಕಾನೂನನ್ನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಸಂವಿಧಾನದ ಮಹತ್ವ ಬಹಳ ಮುಖ್ಯವಾದದ್ದು. ಪ್ರಜಾಪ್ರಭುತ್ವಕ್ಕೆ ಇನ್ನೊಂದು ಹೆಸರೇ ಭಾರತವು ಸಂವಿಧಾನದಲ್ಲಿ ದೊಡ್ಡ ಲಿಖಿತ ಸ್ಥಾನವನ್ನು ಹೊಂದಿದೆ. ಇಷ್ಟು ಹೇಳಿ ನನ್ನ ಚಿಕ್ಕ ಭಾಷಣವನ್ನು ಮುಗಿಸುತ್ತೇನೆ.
ಲತಾ ಈ ವಿದ್ಯಾರ್ಥಿನಿಗೆ ಧನ್ಯವಾದಗಳು. ಕೊನೆಯದಾಗಿ ಗಾಯತ್ರಿ 10ನೇ ತರಗತಿಯಿಂದ. ಕಾರ್ಯಕ್ರಮಕ್ಕೆ ಹಾಜರಾಗಿರುವ ಎಲ್ಲರಿಗೂ ಶುಭೋದಯಗಳು. ಹಾಗೆ 76ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ಭಾರತ ಸಂವಿಧಾನವು 1949 ನವೆಂಬರ್ 26ರಂದು ಅಂಗೀಕರಿಸಲಾಯಿತು. 1950 ಜನವರಿ 26ರಂದು ಭಾರತ ಸಂವಿಧಾನವು ಜಾರಿಗೆ ಬಂತು. 2025ನೇ ಸಾಲಿನಲ್ಲಿ ನಾವೆಲ್ಲರೂ 76ನೇ ಗಣರಾಜ್ಯೋತ್ಸವ 26ರಂದು ಜನವರಿ 26ರಂದು ಆಚರಣೆ ಮಾಡುತ್ತಿದ್ದೇವೆ. ಭಾರತ ಗಣರಾಜ್ಯ ರಾಷ್ಟ್ರವಾಗಲು ಭಾರತ ಸಂವಿಧಾನವು ಜಾರಿಗೆ ತರಲು ಶ್ರಮಿಸಿದ ಎಲ್ಲರಿಗೂ ಸಹ ನೆನೆಯುವ ದಿನ. ಅದಕ್ಕಾಗಿ ಈ ಮಹತ್ವದ ಅಷ್ಟೊಂದು ಸುಂದರ ಶುಭ ಗಳಿಗೆಯಲ್ಲಿ ಹಮ್ಮಿಕೊಂಡಂತ 76ನೆಯ ಗಣರಾಜ್ಯೋತ್ಸವ ಕಾರ್ಯಕ್ರಮದ ಒಂದು ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗುರು ಹಿರಿಯರಿಗೂ ಹಾಗೂ ನನ್ನ ವೃತ್ತಿ ಬಾಂಧವರಿಗೂ ಹಾಗೂ ಎಲ್ಲ ನನ್ನ ಪ್ರೀತಿಯ ಮಕ್ಕಳಿಗೂ 76ನೆಯ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ನಾನು ಒಂದೆರಡು ಈ ಕಾರ್ಯಕ್ರಮದ ಕುರಿತು ಅನಿಸಿಕೆಗಳನ್ನು ಹೇಳಲು ಇಚ್ಛೆ ಪಡುತ್ತೇನೆ. ಮಕ್ಕಳೇ, ಇದು ಈ ಕಾರ್ಯಕ್ರಮ ನಿಜವಾಗಲೂ ನಿಮ್ಮೆಲ್ಲರ ಪಾಲಿಗೆ ತುಂಬಾ ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮವಾಗಿದೆ. ಕೇವಲ ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ ಮಾತ್ರವಲ್ಲ, ಇಡೀ ಭಾರತದ ಜನತೆಗೆ ಈ ಕಾರ್ಯಕ್ರಮ ತುಂಬಾ ಅರ್ಥಪೂರ್ಣವಾದದ್ದು, ತುಂಬಾ ಸಡಗರ ಸಂಭ್ರಮದಿಂದ ಆಚರಿಸಲೇಬೇಕಾದಂತ ಈ ಒಂದು ಕಾರ್ಯಕ್ರಮ. ಯಾಕೆಂದ್ರೆ ಈ ಒಂದು ಸಂವಿಧಾನ ಒಂದು ಜಾರಿಗೆ ಬರದೇ ಹೋಗಿದ್ರೆ ಮಕ್ಕಳೇ ನೀವೆಲ್ಲ ಈ ಕಾರ್ಯಕ್ರಮದಲ್ಲಿ ಒಟ್ಟಿಗೆ ಕುಳಿತು ಈ ಒಂದು ಸಭೆಯಲ್ಲಿ ಪಾಲ್ಗೊಳ್ಳಕ್ಕಾಗ್ತಾ ಇರಲಿಲ್ಲ. ತರಗತಿಯಲ್ಲಿ ಒಟ್ಟಿಗೆ ಕುಳಿತು ಪಾಠವನ್ನು ಕೇಳಕ್ಕೂ ಆಗ್ತಾ ಇರಲಿಲ್ಲ. ಆಮೇಲೆ ಎಲ್ಲರೂ ಭೋಜನ ಸಮಯದಲ್ಲಿ ಒಟ್ಟಿಗೆ ಕುಳಿತು ಏಕತೆಯಿಂದ ಸಮಾನತೆಯಿಂದ ಊಟ ಮಾಡಕ್ಕೂ ಆಗ್ತಿರ್ಲಿಲ್ಲ. ಯಾಕಂದ್ರೆ ಭಾರತ ನಮಗೆ ಒಂದು ಸಂವಿಧಾನ ನೀಡಿರುವುದರಿಂದಾಗಿ ನಾನು ಇಲ್ಲಿ ಮಾತಾಡಿದ್ದೀನಿ ಅಂದ್ರೆ ನನಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೊಟ್ಟಿರುವುದರಿಂದಲೇ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡುವ ಅವಕಾಶ ಸಿಕ್ಕಿದೆ. ಅದೇ ರೀತಿ ಭಾರತದ ಎಲ್ಲಾ ಜನರಿಗೆ ಎಲ್ಲಾ ಅವಕಾಶಗಳನ್ನು ಕೊಟ್ಟಿದೆ. ಆದರೆ ನೋವಿನ ಸಂಗತಿ ಅಂದ್ರೆ ಜನರಿಗೆ ತಮಗೆ ಕೊರತೆ ಆದ್ರೆ ಮಾತ್ರ ಸಂವಿಧಾನ ನೆನೆಸಿಕೊಳ್ತಾರೆ. ಅದರ ಸಂವಿಧಾನ ಜಾರಿಗೆ ಬಂದು ಈ ದಿನವನ್ನು ಆಚರಿಸಲಿಕ್ಕೆ ಮುಂದೆ ಬರ್ತಾ ಇಲ್ಲ. ಕೇವಲ ಇದು ಶಾಲೆಗಳಿಗೆ ಮತ್ತು ಕಾಲೇಜುಗಳಿಗೆ ಮಾತ್ರ ಇದಾಗಿದೆ, ಸೀಮಿತವಾಗಿಬಿಟ್ಟಿದೆ. ನೋಡಿ, ಸಂವಿಧಾನ ಅಂದ್ರೆ ಇದೊಂದು ದೇಶದ ಮೂಲಭೂತ ಕಾನೂನು. ದೇಶದ ಆಡಳಿತವನ್ನು ಯಾವ ನೀತಿ ನಿಯಮಗಳನ್ನು ಅನುಸರಿಸಿ ಆಡಳಿತ ನಡೆಸಬೇಕನ್ನುವ ಒಂದು ಸಮಗ್ರ ಕಾನೂನುಗಳ ಒಂದು ಸಮೂಹವೇ ಆಗಿದೆ. ಈ ಸಂವಿಧಾನ ಅನ್ನೋದು ಈ ಪ್ರಜಾಪ್ರಭುತ್ವದ ಮೌಲ್ಯವನ್ನು ರಕ್ಷಿಸಲು ಬಂದಂತ ಒಂದು ವಜ್ರಾಯುಧವೇ ಸರಿಯಾಗಿದೆ. ಈ ಒಂದು ಸಂವಿಧಾನ ನಾವು 1949 ನವೆಂಬರ್ 26ರಂದು ಅಂಗೀಕರಿಸಿದ್ರು ಕೂಡ ಇದು ಜನವರಿ 26, 1951ರಂದು ನಾವು ಇದನ್ನ ಏನ್ ಮಾಡಿದ್ವಿ, ಜಾರಿಗೆ ತರಲಾಗಿದೆ. ಇಲ್ಲಿ ಇದೇ ದಿನ ಯಾಕೆ ನಾವು ಈ ಒಂದು ಸಂವಿಧಾನವನ್ನು ನಾವು ಜಾರಿಗೆ ತೆಗೆದುಕೊಂಡು ಬಂದಿದ್ದೀವಿ ಅಂದ್ರೆ 1929ರಲ್ಲಿ ಒಂದು ಲಾಹೋರ್ ಅಧಿವೇಶನದಲ್ಲಿ ನಡೆದ ಒಂದು ಘೋಷಣೆ ಇತ್ತಲ್ವಾ, ಪೂರ್ಣ ಸ್ವರಾಜ್ಯ ಅಂತ ಒಂದು ಘೋಷಣೆ ಹೊರಡಿಸಿದ್ರು. ಅದೇ ದಿನದ ಒಂದು ಸವಿ ನೆನಪಿಗಾಗಿ ನಾವು ಈ ದಿನ ಸಂವಿಧಾನ ಒಂದು ಜಾರಿಗೆ ತರಲಾಯಿತು. ಸಂವಿಧಾನ ಒಂದು ಮಹತ್ವವಾದದ್ದು ಹಾಗೂ ಮೂಲಭೂತವಾದದ್ದು, ಒಂದು ಮೌಲ್ಯಯುತವಾದದ್ದು. ಯಾಕಂದ್ರೆ ನಮ್ಮ ದೇಶದ ಸಂವಿಧಾನ ರಚನೆ ಮಾಡಬೇಕಾದ್ರೆ ಸುಮಾರು 2 ವರ್ಷ 11 ತಿಂಗಳು 18 ದಿನಗಳ ಕಾಲ ತೆಗೆದುಕೊಂಡಲ್ಲ. ನಮ್ಮ ದೇಶದ ರಾಜಕೀಯ ಪ್ರವೀಣರು, ಪಂಡಿತರು, ವಿದ್ವಾಂಸರು ಸುಮಾರು 150ಕ್ಕಿಂತ ಹೆಚ್ಚು ದೇಶಗಳ ಸಂವಿಧಾನಗಳನ್ನೆಲ್ಲ ಅಧ್ಯಯನ ಮಾಡಿ ಅದೆಲ್ಲ ಸಂವಿಧಾನಗಳಲ್ಲಿರುವ ಎಲ್ಲ ಒಳ್ಳೆಯ ಅಂಶಗಳನ್ನು ಅಳವಡಿಸಿಕೊಂಡು ನಮ್ಮ ದೇಶದ ಒಂದು ಸಂವಿಧಾನವನ್ನು ರಚನೆ ಮಾಡಲಾಗಿದೆ. ಇದು ಸಂವಿಧಾನ ಭಾರತೀಯರ ಬಾಳಿನ ಏಳಿಗೆಗೆ ಒಂದು ಮುನ್ನುಡಿ ಬರೆದಂತ ಒಂದು ದಿನ ಇದು, ಜನವರಿ 26ರಂದು ಅಂತ ಹೇಳ್ಬೋದು ನಾವು.
ಈ ಒಂದು ಸಂವಿಧಾನ ಒಂದು ಒಳ್ಳೆಯದು, ಒಂದು ಮೂಲಭೂತವಾದ ಒಂದು ಮಹತ್ವವಾದದ್ದು ಒಂದು ಯಾಕೆ ಹೇಳ್ತೀವಿ ಅಂದ್ರೆ ಇದರ ಲಕ್ಷಣಗಳನ್ನು ನೋಡಿದ್ರೆ ನಮಗೆ ಗೊತ್ತಾಗ್ತದೆ. ಒಂದು ಏನಪ್ಪಾ ಅಂದ್ರೆ ಈ ಇದರಲ್ಲಿ ಕೊಡ್ತಕ್ಕಂತ ಮೂಲಭೂತ ಹಕ್ಕುಗಳು, ಜನರ ಏಳಿಗೆಗಾಗಿ ಮೂಲಭೂತ ಹಕ್ಕುಗಳನ್ನು ನೀಡಲಾಗಿದೆ. ಆ ಮೂಲಭೂತ ಹಕ್ಕುಗಳನ್ನು ಬಳಸಿಕೊಂಡು ಜನರ ಅಭಿವೃದ್ಧಿ ಆಗಲಿ ಅಂತ ಅಷ್ಟೇ ಜನ ಏನ್ ಮಾಡ್ತಿದ್ದಾರೆ ಅಂದ್ರೆ ಈ ಮೂಲಭೂತ ಹಕ್ಕುಗಳನ್ನು ಮಾತ್ರ ನೆನಪಿಸಿಕೊಂಡು ಅವುಗಳು ಏನಂತ ಬರ್ತಾ ಆದ್ರೆ ಮೂಲಭೂತ ಹಕ್ಕುಗಳು ಮರೆ ಹೋಗ್ತಾರೆ ಹೊರತಾಗಿ ಅದೇ ಸಂವಿಧಾನ ಇನ್ನೊಂದು ನೀಡಿದೆ, ಮೂಲಭೂತ ಕರ್ತವ್ಯಗಳನ್ನು ಕೊಟ್ಟಿದೆ. ಆದ್ರೆ ಜನರು ದೇಶಕ್ಕೆ ಗೌರವ ಕೊಡಬೇಕು, ದೇಶದ ಸಮಗ್ರತೆಯನ್ನು ಕಾಪಾಡಬೇಕು, ಸಂವಿಧಾನವನ್ನು ಗೌರವಿಸಬೇಕು, ರಾಷ್ಟ್ರಧ್ವಜ ರಾಷ್ಟ್ರಗೀತೆಯನ್ನು ಗೌರವಿಸಬೇಕು, ದೇಶದ ಮಹಿಳೆಯರ ಗೌರವ ಭಾವನೆ ಹೊಂದಿರಬೇಕು. ಈ ಮೂಲಭೂತ ಕರ್ತವ್ಯಗಳನ್ನೆಲ್ಲ ಮರೆತಿದ್ದಾರೆ. ಕೇವಲ ಮೂಲಭೂತ ಹಕ್ಕುಗಳನ್ನು ಮಾತ್ರ ಮೊರೆ ಹೋಗ್ತಿದ್ದಾರೆ. ಮಕ್ಕಳೇ, ನೀವುಗಳು ಈ ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯಗಳು ಒಂದು ನಾಣ್ಯದ ಎರಡು ಮುಖಗಳಿದ್ದಾಗ ಇವುಗಳನ್ನು ಸಮಾನಾಗಿ ಸ್ವೀಕರಿಸುವ ಪ್ರಜ್ಞಾವಂತ ಪ್ರಜೆಗಳಾಗಬೇಕಂತ ನಾನು ಬಯಸ್ತೀನಿ. ಯಾಕೆಂದ್ರೆ ವ್ಯಕ್ತಿಗಿಂತ ದೇಶಮುಖಿ ಇಲ್ಲಿ, ಹಾಗೆ ದೇಶಕ್ಕಾಗಿ ನಾವು ಏನಾದರೂ ಸಾಧನೆ ಮಾಡಬೇಕಾಗುತ್ತದೆ. ಹಾಗೆ ಸಂವಿಧಾನ ಇನ್ನೊಂದು ಮೂಲಭೂತ ಮಹತ್ವವಾದಂತಹ ಹಕ್ಕು ಅಂದ್ರೆ ನೋಡಿ, ದೇಶದ ಒಂದು ಸಮಗ್ರತೆಗೆ ಮತ್ತು ಐಕ್ಯತೆಗೆ ಏನಂದ್ರೆ ಏಕಪೌರತ್ವವನ್ನು ಜಾರಿಗೆ ತರಲಾಗಿದೆ. ಆಮೇಲೆ ಏಕರೂಪದ ನಾಣ್ಯ ಪದ್ಧತಿಯನ್ನು ಜಾರಿಗೆ ತರಲಾಗಿದೆ. ಹೀಗೆ ಹಲವಾರು ಅಂಶಗಳನ್ನು ತಂದು ದೇಶದ ಅಭಿವೃದ್ಧಿಗಾಗಿ ಈ ಒಂದು ಸಂವಿಧಾನವನ್ನು ನೀಡಿದೆ. ಇದು ವಿಶ್ವದಲ್ಲಿ ಅತ್ಯಂತ ಬೃಹತ್ ಗಾತ್ರದ ಸುಮಾರು 450ರಷ್ಟು ವಿಧಿಗಳನ್ನು ಒಳಗೊಂಡ ಒಂದು ಬೃಹದಾಕಾರದ ಒಂದು ಸಂವಿಧಾನವಾಗಿದೆ. ನಾವು ಪ್ರತಿ ವರ್ಷ ಆಚರಣೆ ಮಾಡ್ತಿದ್ದೀವಿ. ತುಂಬಾ ಸಡಗರ ಸಂಭ್ರಮದಿಂದ ಆಚರಣೆ ಮಾಡೋಣ, ಸಂವಿಧಾನವನ್ನು ಗೌರವಿಸೋಣ ಅಂತ ಹೇಳ್ತಾ ಈ ಒಂದು ಅವಧಿಯಲ್ಲಿ ನನಗೆ ಮಾತನಾಡಲು ಅವಕಾಶ ಕೊಟ್ಟಂತಹ ವೇದಿಕೆಗೆ ಅನಂತ ಕೋಟಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಒಂದು ಅನಿಸಿಕೆಯನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅದರಲ್ಲಿ 107 ಮಕ್ಕಳಿಗೆ ಕಲಾಭೂಷಣ ಪ್ರಶಸ್ತಿಯನ್ನು ನೀಡಿದ್ದಾರೆ. ಹಾಗೆ 5 ಮಕ್ಕಳಿಗೆ ತಾಲೂಕಾ ರ್ಯಾಂಕ್ ಪದಕ ಬಂದಿದೆ, 4 ಮಕ್ಕಳಿಗೆ ಜಿಲ್ಲಾ ರ್ಯಾಂಕ್ ಪದಕ ಬಂದಿದೆ ಹಾಗೂ 4 ಮಕ್ಕಳಿಗೆ ರಾಜ್ಯ ಮಟ್ಟದ ಪದಕಗಳನ್ನು ನೀಡಿ ಗೌರವಿಸಿದ್ದಾರೆ. ಈಗ ಮೊದಲನೇದಾಗಿ ರಾಜ್ಯ ಮಟ್ಟದ ವಿದ್ಯಾರ್ಥಿಗಳನ್ನ ನಾನು ವೇದಿಕೆ ಮೇಲೆ ಕರೀತೀನಿ. ಅವ್ರು ಬಂದು ತಮ್ಮ ಪ್ರಶಸ್ತಿ ಮತ್ತು ಪದಕಗಳನ್ನು ಪಡೆಯಬೇಕಾಗಿ ವಿನಂತಿ. ರಾಜ್ಯ ಮಟ್ಟದಲ್ಲಿ 9ನೇ ರ್ಯಾಂಕ್ ಲಾವಣ್ಯ, 4ನೇ ತರಗತಿ ಲಾವಣ್ಯ, 9ನೇ ಕಲಾ ವಿಭೂಷಣ ಪ್ರಶಸ್ತಿ ವಿಜೇತೆ ಲಾವಣ್ಯ. ಇವರಿಗೆ ವೇದಿಕೆ ಮೇಲ್ತಕ್ಕಂಥ ಎಲ್ಲಾ ಗಣ್ಯಮಾನರು ಪದಕ ಮತ್ತು ಪ್ರಶಸ್ತಿಯನ್ನ ನೀಡಿ ಗೌರವಿಸಬೇಕಾಗಿ ವಿನಂತಿ. ಹಾಗೆ ರಾಜ್ಯ ಮಟ್ಟದಲ್ಲಿ 9ನೇ ಕಲಾ ವಿಭೂಷಣ ಪ್ರಶಸ್ತಿ ಪಡೆದಿರ್ತಕ್ಕಂಥ ಮುಂದಿನ ವಿದ್ಯಾರ್ಥಿನಿ ಮನಸ್ವಿನಿ, 1ನೇ ತರಗತಿ. ರಾಜ್ಯ ಮಟ್ಟದಲ್ಲಿ 10ನೇ ರ್ಯಾಂಕ್ ಎಂ ವರುಣ್, 6ನೇ ತರಗತಿ. 1ನೇ ರ್ಯಾಂಕ್ 4ನೇ ತರಗತಿಯಿಂದ ಖುಷಿ, ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ವ್ಯಾಕರಣಾಂಶಗಳನ್ನೊಳಗೊಂಡಂತಕ್ಕಂಥ ರಂಗೋಲಿ ಸ್ಪರ್ಧೆಗಳನ್ನ ಶ್ರೀಯುತ ರಾಜಶೇಖರ್ ಸರ್ ಅವರು ನಿನ್ನೆ ಏರ್ಪಡಿಸಿದ್ರು. ಅದರಲ್ಲಿ ಪ್ರಥಮ ಅವರು ಬಂದು ಪ್ರಶಸ್ತಿಯನ್ನ ಸ್ವೀಕರಿಸಬೇಕಾಗಿ ವಿನಂತಿ. ದ್ವಿತೀಯ ಬಹುಮಾನ ಕೀರ್ತನ ಹಾಗೂ ತೃತೀಯ
ಸ್ವಾತಂತ್ರ್ಯ ದಿನಾಚರಣೆ ಇದಕ್ಕೆ ಸಾಮಾನ್ಯವಾಗಿ ಇದಕ್ಕೆ ಗಣರಾಜ್ಯೋತ್ಸವ ಕಾರ್ಯಕ್ರಮ ಅಂತ ಹೇಳ್ತೀವಿ, ರಾಜ್ಯಾಂಗ ಅನುಷ್ಠಾನಗೊಂಡಂತ ದಿನಾಚರಣೆ ಅಂತ ಹೇಳ್ತೇವೆ, ಸಂವಿಧಾನ ಅನುಷ್ಠಾನಗೊಂಡಂತ ದಿನ ಅಂತೇಳಿ ಹಲವಾರು ಹೆಸರುಗಳಿಂದ ಕರೆದ್ರು ನೇರವಾಗಿ ಬರುವುದು ಕೇವಲ ಸಂವಿಧಾನದ ಅರ್ಥ. 1950 ಜನವರಿ 26ಕ್ಕೆ ನಮ್ಮ ಸಂವಿಧಾನ ಅಂದ್ರೆ ಒಳ್ಳೆಯ ವಿಧಾನ ಅಂತ ಹೇಳ್ತೇವೆ. ಒಳ್ಳೆಯ ವಿಧಾನವನ್ನಾಗಿ ನಮ್ಮ ದೇಶದ ಕಾನೂನುಗಳನ್ನು ನಾವು ಅಳವಡಿಸಿಕೊಳ್ಳಿಕ್ಕೆ ನಿರ್ಧರಿಸಿಕೊಂಡಂತ ದಿನವೇ 1950 ಜನವರಿ 26. ಆ ಕಾರಣಕ್ಕಾಗಿ ಈ ದಿವಸವನ್ನು ನಾವು ಗಣರಾಜ್ಯೋತ್ಸವ ದಿನಾಚರಣೆ ಅಂತ ಹೇಳ್ತೇವೆ. ಈ ಒಂದು ಸಂವಿಧಾನ, ನಮ್ಮ ದೇಶದ ಸಂವಿಧಾನ ಅತ್ಯಂತ ಬೃಹತ್ ಸಂವಿಧಾನ ಮತ್ತು ಲಿಖಿತ ಸಂವಿಧಾನ ಆಗಿದೆ. ಸುಮಾರು 395 ವಿಧಿಗಳಿದ್ದಾವೆ, 95 ತಿದ್ದುಪಡಿಗಳಾಗಿದ್ದಾವೆ, 22 ಅಧ್ಯಾಯಗಳಿದ್ದಾವೆ. ಸೊ ಈ ಅಂಶಗಳನ್ನು ನೋಡ್ಕೊಂಡಾಗ ವಿಶ್ವದ ಬೃಹತ್ ಸಂವಿಧಾನಗಳಲ್ಲಿ ಭಾರತ ಸಂವಿಧಾನ ಒಂದಾಗಿದೆ. ಅಷ್ಟೇ ಅಲ್ಲದೆ ಈ ಒಂದು ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ 1947 ಆಗಸ್ಟ್ 15ರ ನಂತರ ನಮ್ಮ ದೇಶ ಸ್ವಾತಂತ್ರ್ಯಗೊಂಡಿತು. 1947 ಆಗಸ್ಟ್ 15ಕ್ಕೆ ನಮ್ಮ ದೇಶ ಸ್ವಾತಂತ್ರ್ಯ ಆದ ಮೇಲೆ ನಮ್ಮ ದೇಶಕ್ಕೆ ಒಳ್ಳೆಯ ಸಂವಿಧಾನ ರಚನೆ ಮಾಡಬೇಕೆಂಬ ಉದ್ದೇಶಕ್ಕಾಗಿ ಬ್ರಿಟನ್ನ ಪ್ರಧಾನಮಂತ್ರಿಯಾದಂತ ಬ್ರಿಟನ್ನ ಪ್ರಧಾನಮಂತ್ರಿ ಅಂತ ಅಟ್ಲೆ ಅವರು ನಮ್ಮ ದೇಶಕ್ಕೆ ಅಂದ್ರೆ ಭಾರತಕ್ಕೆ ಒಳ್ಳೆಯ ಸಂವಿಧಾನ ರಚನೆಗಾಗಿ 1946ರಲ್ಲಿ ಒಂದು ಬ್ರಿಟನ್ ಕ್ಯಾಬಿನೆಟ್ ಕಮಿಷನ್ ಅಂತೇಳಿ ಒಂದು ಆಯೋಗ ರಚನೆ ಮಾಡಿ ಸಂವಿಧಾನದ ಒಂದು ರೂಪುರೇಷೆಗಳನ್ನು ಸಿದ್ಧಪಡಿಸುವಂತೆ ಸೂಚನೆ ನೀಡಿದರು. ಈ ಕಾರಣಕ್ಕಾಗಿ 1947 ಆಗಸ್ಟ್ 15ಕ್ಕೆ ನಂತರದಲ್ಲಿ ನಾವೇನ್ ಮಾಡಿದ್ವಿ ಅಂದ್ರೆ ಒಂದು ಸಂವಿಧಾನ ರಚನಾ ಸಮಿತಿಯನ್ನು ದೇಶದಲ್ಲಿ ರಚನೆ ಮಾಡಿದ್ವಿ. ಅದಕ್ಕೆ ಕರಡು ಸಮಿತಿ ಅಧ್ಯಕ್ಷರಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ನೇಮಕ ಮಾಡಿದ ಮೇಲೆ ಆ ಮಹನೀಯರು, ನಾವು ಅವರನ್ನು ಕರಿತೇವೆ ಆಧುನಿಕ ಮನು ಅಂತ ಕರಿತೇವೆ, ಸಂವಿಧಾನದ ನಿರ್ಮಾಪಕರು ಅಂತ ಕರಿತೇವೆ, ಅಂತ ಮಹಾನರು ಏನ್ ಮಾಡಿದ್ರು 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಸುದೀರ್ಘವಾದಂತ ಕಾರ್ಯವನ್ನು ನಿರ್ವಹಿಸಿ ನಮ್ಮ ದೇಶಕ್ಕೆ ಒಳ್ಳೆಯ ಸಂವಿಧಾನ ನೀಡಿದ್ದಾರೆ. ಇಂಥ ಒಂದು ಮಹನೀಯರನ್ನು ಈ ಮೂಲಕ ನಾವು ಸ್ಮರಿಸುತ್ತಾ ಈ ಒಂದು ದಿನಾಚರಣೆಯ ಅಂಗವಾಗಿ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಇದು ಸಾಮಾನ್ಯವಾಗಿ ಜನವರಿ 26ಕ್ಕೆ ಬರುತ್ತೆ. ನಮ್ಮ ಹಿಂದೂ ಧರ್ಮಶಾಸ್ತ್ರದಲ್ಲಿ ತಮಗೆಲ್ಲ ಗೊತ್ತಿದೆ ಪ್ರಕಾರ ಸಂಕ್ರಮಣದ ನಂತರದಲ್ಲಿ ಇದಕ್ಕೆ ಉತ್ತರ ಸಂಕ್ರಮಣ ಕಾಲಗಳು ಅಂತ ಕರೀತೇವೆ. ಅಂದ್ರೆ ಸೂರ್ಯನು ಉತ್ತರ ಪಥವನ್ನು ಪ್ರವೇಶ ಮಾಡ್ತಾನೆ. ಈ ಸಮಯದಲ್ಲಿ ಹೆಚ್ಚಿಗೆ ಬಿಸಿಲಿರುತ್ತೆ, ಅಂದ್ರೆ ಹಗಲು ಜಾಸ್ತಿ ಇರುತ್ತೆ, ರಾತ್ರಿ ಕಡಿಮೆ ಇರುತ್ತೆ. ಇದರ ಉದ್ದೇಶ ಇಷ್ಟೇ, ಎಲ್ಲಾ ಮಕ್ಕಳು, ಎಲ್ಲ ಸಂಸ್ಥೆಗಳು, ಸಿಬ್ಬಂದಿ ವರ್ಗ, ನಾನು ಸೇರ್ಕೊಂಡು ನಮ್ಮ ದೇಶದ ಅಭಿವೃದ್ಧಿಗಾಗಿ, ಆಚಾರ ವಿಚಾರಗಳನ್ನು ಅಭಿವೃದ್ಧಿ ಪಡಿಸಲಿಕ್ಕಾಗಿ, ನಮ್ಮ ದೇಶವನ್ನು ಉದ್ಧಾರ ಮಾಡಲಿಕ್ಕಾಗಿ ಹೆಚ್ಚಿನ ಶ್ರಮವನ್ನು ನಾವು ವಹಿಸಿ ನಮ್ಮ ದೇಶ, ಈ ಸಂಸ್ಥೆಯನ್ನು ಮತ್ತು ಈ ದೇಶವನ್ನು ಉದ್ಧಾರ ಮಾಡಲಿಕ್ಕೆ ತಾವೆಲ್ಲ ಸಹಕರಿಸಬೇಕಂತ ಹೇಳ್ತಾ ಈ ಸಂವಿಧಾನದ ಮೂಲಕ ನಾನು ಎಲ್ಲರಿಗೆ ಅಭಿನಂದನೆ ಸಲ್ಲಿಸಿ ಆರ್ಥಿಕವಾದಂತಹ ಶುಭಾಶಯದ ಮೂಲಕ ನನ್ನ ಮಾತನ್ನು ಮುಗಿಸ್ತೇನೆ. ಸಂವಿಧಾನ ರಚನೆಯ ಕುರಿತು ತಮಗೆಲ್ಲ ಮಾಹಿತಿಯನ್ನು ನೀಡಿರ್ತಕ್ಕಂಥ ರೋಷನ್ ಸರ್, ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕರು, ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ಎಲ್ಲ ಶಿಕ್ಷಕ ವೃಂದದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೂ ಪ್ರೌಢಶಾಲೆಯ ಮತ್ತು ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಗಳೇ ಹಾಗೂ ಅಕ್ಷರ ದೋಷದ ಅಧಿಕಾರಿಗಳಾದಂತಹ ರೋಷನ್ ಜಿ ಅವರೇ, ನಿಜವಾಗ್ಲೂ ಇವತ್ತಿನ ಸಮಾರಂಭ ಬಹು ಸುಂದರ. ಇವತ್ತು ಮಕ್ಕಳು ಆಡಿರ್ತಕ್ಕಂಥ ಆಟಗಳು ಇದು ನೋಡಿದ್ರೆ ಎಲ್ಲೋ ಸ್ವರ್ಗದಲ್ಲಿ ಯಾವುದೋ ಇದರಲ್ಲಿ ಕೂತು ನೋಡ್ತಾ ಇದೀವಪ್ಪ ಅನ್ನೋದ್ರ ಮಟ್ಟಿಗೆ ಆದಾಗ, ಹಾಗೂ ಮಾತೆಯರು ತಾಯಂದರು ಕೂಡ ಅಷ್ಟೇ ಉತ್ಸಾಹದಿಂದ ತಾವು ಇದರಲ್ಲಿ ಭಾಗವಹಿಸಿ ಈ ಒಂದು ಸಭೆಯನ್ನು ಕಳ ಬರುವಂತೆ ಮಾಡಿದ್ದೀರಿ. ಆದ್ರೆ ಒಂದು ರಿಕ್ವೆಸ್ಟ್ ಏನಂದ್ರೆ, ಪೇರೆಂಟ್ಸ್, ಮಾತೆಯರು, ತಂದೆ ತಾಯಿಗಳು ಬಂದವರು ಟಿಫನ್ ಮಾಡ್ಕೊಂಡೇ ಹೋಗ್ಬೇಕು. ಹಾಗೆ ಒಬ್ಬೊಬ್ರು ದಯಮಾಡಿ ಎದ್ದು ಹೋಗ್ಬೇಡ್ರಿ. ಈಗ ನಮಗೆ ನಿಜವಾಗ್ಲೂ ನಿಮ್ಮ ಶ್ರಮ, ನೀವು ಮಕ್ಕಳಿಗೆ ಮಾಡಿರೋ ಅಲಂಕಾರ ಇದು ನೋಡಿದ್ರೆ ನಿಜವಾಗ್ಲೂ ನಮಗೆ ಹೃದಯ ತುಂಬಿ ಬರ್ತಾ ಇದೆ. ಇಂಥ ಒಂದು ಆಟ ಇವತ್ತೇನು ಮಕ್ಕಳು ತೋರಿಸಿದ್ದಾರೆ, ಇದೇ ಬೇರೆ ಯಾವ್ದಾದ್ರು ದೊಡ್ಡ ವೇದಿಕೆಗೆ ತೋರಿಸಿದ್ರೆ ಇದಕ್ಕೊಂದು ಒಳ್ಳೆ ನ್ಯಾಷನಲ್ ಅವಾರ್ಡ್ ಬರ್ತಕ್ಕಂಥ ಕಾರ್ಯಕ್ರಮ. ಎಷ್ಟು ಚಂದವಾಗಿ ಹುಡುಗರು ಆಟ ಆಡಿದ್ರು, ಎಷ್ಟು ಪ್ರೈಸ್ಗಳು ತಗೊಂಡಿದ್ದಾರೆ, ಇದೆಲ್ಲ ನೋಡಿದ್ರೆ ಬಹಳ ಖುಷಿ ಆಯ್ತು. ಇಂದು
ಜನವರಿ 26 ಸಂವಿಧಾನದ ದಿನ. ಅಂಬೇಡ್ಕರ್ ಜಿ ಮಾಡಿರ್ತಕ್ಕಂಥ ಒಂದು ಸಂವಿಧಾನ, ದೇಶದ ಸ್ವತಂತ್ರ ಸಿಕ್ಕ 47 ನಂತರ ಇದನ್ನೆಲ್ಲ ಆಚರಿಸಬೇಕಾದ್ರೆ, ಇದನ್ನೆಲ್ಲ ರೂಢಿ ತರಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅದನ್ನ ನಾವು ಸ್ವಲ್ಪ ಮನನ ಮಾಡ್ಕೊಳ್ಳೋಣ. ಆ ಸಂವಿಧಾನಕ್ಕೆ ಮತ್ತು ದೇಶಕ್ಕೆ ಗೌರವ ಬರುವಂತ ರೀತಿ ನಡೆದುಕೊಳ್ಳೋಣ. ಮಕ್ಕಳಾದ್ರೂ ಅಷ್ಟೇ, ಶಿಕ್ಷಕರಾದ್ರೂ ಅಷ್ಟೇ, ನಾವು ಸದಸ್ಯರುಗಳಾದಷ್ಟೇ ಎಲ್ಲರೂ ಸಂವಿಧಾನವನ್ನು ಗೌರವಿಸಿಕೊಂಡು ನಾವು ಬಾಳೋಣ ಅಂತೇಳಿ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮದ ಅಧ್ಯಕ್ಷೀಯ ನುಡಿಗಳನ್ನು ನುಡಿರ್ತಕ್ಕಂಥ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಅಶೋಕ್ ಸರ್ ಇವರಿಗೆ ಧನ್ಯವಾದಗಳು. ನಂತರದಲ್ಲಿ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ ಪ್ರೌಢಶಾಲಾ ವಿಭಾಗದ ಶಿಕ್ಷಕರಾಗಿರ್ತಕ್ಕಂಥ ಶ್ರೀ ನಿಂಗಪ್ಪ ಸರ್ ಇವರಿಂದ. 76ನೇ ಗಣರಾಜ್ಯೋತ್ಸವದ ಶುಭಾಶಯ ತಿಳಿಸುತ್ತಾ, ಈ ಒಂದು 2024-25ನೇ ಶೈಕ್ಷಣಿಕ ವರ್ಷದಲ್ಲಿ ಹಮ್ಮಿಕೊಂಡಂತ ವಿವೇಕ ಭಾರತಿ ಅನುದಾನಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಹಮ್ಮಿಕೊಂಡ 76ನೇ ಗಣರಾಜ್ಯೋತ್ಸವದ ಕಾರ್ಯಕ್ರಮವನ್ನ, ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಅಶೋಕ್ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದಂತಹ ಶ್ರೀಯುತ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಶ್ರೀಯುತ ಸುಬ್ರಹ್ಮಣ್ಯ ದರೋಜಿ ಸರ್, ಕಾರ್ಯದರ್ಶಿಗಳು ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ, ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಅದು ಅತಿಥಿ ಸ್ಥಾನವನ್ನು ವಹಿಸಿದಂತಹ ರೋಷಣ್ಣ ಸರ್, ಅಕ್ಷರದಾಸೋಹ ಸಹಾಯಕ ನಿರ್ದೇಶಕರು ತಾಲೂಕು ಗಂಗಾವತಿ, ಅವರಿಗೂ ಸಹ ಕಾರ್ಯಕ್ರಮದ ಪರವಾಗಿ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೂ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದಂತಹ ಶ್ರೀನಿವಾಸ್ ಕುಲಕರ್ಣಿ ಸರ್ ಹಾಗೂ ಶ್ರೀ ರಂಗಪ್ಪ ಸರ್ ಮುಖ್ಯೋಪಾಧ್ಯಾಯರು, ಇವರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ಶಾಲೆಯ ಎಲ್ಲ ಪಾಲಕ ಬಳಗಕ್ಕೂ, ನಮ್ಮ ಶಾಲೆಯ ಶಿಕ್ಷಕರ ಪರವಾಗಿ, ಆಡಳಿತ ಮಂಡಳಿಯ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ತಮ್ಮೆಲ್ಲ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೂ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ಸಹಕಾರ ಮಾಡಿಕೊಡುವಂತ ಕನಸು ಚಾನೆಲ್ನ ಮಾಧ್ಯಮ ಮಿತ್ರರಿಗೂ ಆಗಿರ್ತಕ್ಕಂಥ ಶ್ರೀ ರಾಮಕೃಷ್ಣ ಸರ್ ಅವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರ್ತಕ್ಕಂಥ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ಶಿಕ್ಷಕರಿಗೂ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದ ಅರ್ಪಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡಿದ್ದೀವಿ. शास्त्रेति केचित् प्रकृतिकुमारः स्वामेति मातेति पितेति भक्त्या यं प्रार्थयन्ते जगदीशकारं स एव प्रभुराधियः। बोलो भारत माता की, बोलो भारत माता की, वंदे वंदे। ಏನೇ ಬರಲಿ, ಏನೇ ಬರಲಿ. ಧನ್ಯವಾದಗಳು. ಎಲ್ಲ ಮಕ್ಕಳು ಉಪವಿಷ. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.